ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ಭಾನುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಸ್ವಲ್ಪನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗೆ ಏನು ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಕೆಲವೊಂದು ಬ್ಲೌಸ್ಗಳು ಎಲ್ಲನೂ ಸ್ಟಿಚ್ ಮಾಡೋದಿತ್ತು, ಅದು ಎಷ್ಟೊತ್ತಾಯಿತು ಏನು ಹೇಗೆ ಅಂತ ಹಾಗೆ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಒಂದು ಸ್ವಲ್ಪ ಏನೋ ವಿಡಿಯೋ ಶೂಟ್ ಮಾಡಿದೆ. ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದಾಗ ಮತ್ತೆ ಏನೂ ಮಾಡಲಿಲ್ಲ ಫ್ರೆಂಡ್ಸು. ನಮಗೆಲ್ಲ ಗೊತ್ತಾಗೋಯ್ತು. ಅಂದರೆ ಬಟ್ಟೆ ಕಟ್ ಮಾಡೋದು ಆ ಥರ ಇತ್ತ. ಕಟ್ ಮಾಡೋಣ ಅಂದರೆ ಕಟ್ಟನ್ನು ಮಾಡ್ತಾಯಿದ್ದೆ. ಕಟ್ ಮಾಡ್ತಾಯಿದ್ರೆ ಯಾರಾದರೂ ಒಬ್ಬರು ಬರೋದು, ಇದೇ ಸರೋಯ್ತು ಫ್ರೆಂಡ್ಸ್. ಇನ್ನು ಮಕ್ಕಳು ಎಲ್ಲನೂ ಮನೆಯಲ್ಲೇ ಇರ್ತಾರೆ, ಇನ್ನು ಅಡುಗೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಹಾಗೆ ಆಯಿತು. ನೋಡಿ, ಕೆಲವೊಂದು ಬಟ್ಟೆಗಳೆಲ್ಲ ಕಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ನೈಟು 11 o'clock ಆ ಥರ ಆಗಿದೆ. ನಮ್ಮೂರಲ್ಲಿ ಗಂಗಮ್ಮ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅದೇ ಸೌಂಡು, ಪಟಾಕಿ, ಟಮಟೆ ಸೌಂಡು ಎಲ್ಲನೂ ಅದೇ ಹೇಳ್ತಾಯಿದ್ದೀನಿ. ಇನ್ನು ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಬಟ್ಟೆಗಳಿದ್ದಾವೆ, ಎಲ್ಲನೂ ಬಂದು ಕೇಳಿ ಹೋಗ್ತಾ ಇದ್ದಾರೆ. ಏನು ಮಾಡೋದು, ನನಗೆ ಯಾಕೋ ಬಟ್ಟೆ ಸ್ಟಿಚ್ ಮಾಡೋಕ್ಕೂ ಆಗ್ತಾಯಿಲ್ಲ, ಆ ಕಡೆ ಸುಮ್ಮನೆ ಇರೋಕ್ಕೂ ಆಗ್ತಾಯಿಲ್ಲ. ಬಟ್ಟೆಗಳು ಬಂದು ಕೊಡ್ತಾ ಇದ್ದಾರೆ, ಕೊಟ್ಟಿರೋರು ಕೇಳ್ತಾ ಇದ್ದಾರೆ. ಏನು ಮಾಡೋದು ಹೋಗಿ ಫ್ರೆಂಡ್ಸ್, ಆ ಥರ ಆಗ್ಬಿಟ್ಟಿದೆ. ಇನ್ನು ಹಬ್ಬ ಬೇರೆ ಬರ್ತಾ ಇರುತ್ತಲ್ವ, ಅದಕ್ಕೂ ಬರ್ತಾರೆ. ಆ ಕಡೆ ಸುಮ್ಮನೆ ಇರೋಕ್ಕೂ ಇಲ್ಲ, ಆ ಕಡೆ ಇದು ಮಾಡೋಕ್ಕೂ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಕೂತ್ಕೋಬೇಕು ಅಂದರೆ ಬಲವಂತದಿಂದ ಕೂತ್ಕೊಳ್ಳೋ ಥರ ಆಗೋಗಿದೆ ಫ್ರೆಂಡ್ಸು. ಇನ್ನು ಕೂತ್ಕೋಬೇಕು. ಇನ್ನಾಗ ಇಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡಿದ್ರೇ ಅಲ್ವಾ ನಮಗೂ ಏನಾದರೂ ಅಷ್ಟು ಅಮೌಂಟು ಬರೋದು. ಮಕ್ಕಳಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇದಾಗತ್ತೆ. ನಾನು ವಾರ ಬಂದರೆ ಅಲ್ಲೆಲ್ಲೋ ಸ್ವಲ್ಪ ಅಮೌಂಟ್ ಕಟ್ಟಬೇಕು, ಆ ಥರ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಆದರೂ ಬಲವಂತದ ಮೇಲೆ ಕೂತ್ಕೊಳ್ಳೋದು. ಏನು ಮಾಡೋದು. ಇವಾಗ ನೋಡಿ 11 o'clock ಆ ಥರ ಆಗಿದೆ. 11 ಮೇಲೇ ಆಗೋಗಿದೆ ಟೈಮು. 11:23 ಆಗೋಗಿದೆ. ಕಟ್ ಮಾಡಿದೆ ಇವಾಗೆಲ್ಲನೂ. ಕೆಲವೊಬ್ಬರೆಲ್ಲನೂ ಬೆಳಿಗ್ಗೆಯಿಂದ ಐಬ್ರೋಗೆ ಈ ಥರ ಎಲ್ಲನೂ ಬರ್ತಾನೆ ಇದ್ದರು. ಇನ್ನು ಬಂದವರು ಸುಮ್ಮನೆ ಇರ್ತಾರೆ, ಅದು ಇದು 1 ಗಂಟೆ ಟೈಮ್ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಾಗೆ ಇದು ಮಾಡ್ತಾ ಟೈಮೆಲ್ಲ ಆಗೋಯ್ತು. ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆನೇ ಒಂದು 7:30 ಆ ಥರ ಎದ್ದೆ. ಮಕ್ಕಳಿಗೆ ಕಾಲೇಜ್ ಇಲ್ವಲ್ಲ, ಅದಕ್ಕೋಸ್ಕರ. ಇನ್ನು ಇವತ್ತಿಂದ ಶ್ರಾವಣ ಮಾಸ, ಅಂದರೆ ಇವತ್ತಿಂದನೇ ಅಲ್ವಾ, ಮೊನ್ನೆ ಗುರುವಾರದಿಂದನೇ ಸ್ಟಾರ್ಟ್ ಆಗಿದೆ, ಶುಕ್ರವಾರದಿಂದನೇ ಶ್ರಾವಣ ಮಾಸ ಸ್ಟಾರ್ಟಿಂಗ್ ಅಲ್ವಾ. ನಾನ್ ವೆಜ್ಜು ಏನೂ ತರಲಿಲ್ಲ, ಅದಕ್ಕೋಸ್ಕರನೇ ನುಗ್ಗೆಕಾಯಿ ಸಾಂಬಾರು ಆ ಥರ ಮಾಡಿದೆ. ಅದಕ್ಕೇ ಮುದ್ದೆ ರೈಸು ಆ ಥರ ಮಾಡಿ, ಇವಾಗಲೂ ಅಷ್ಟೇ ಮುದ್ದೆ ರೈಸ್ ಮಾಡಿ ತಿಂದು ನನ್ನ ಮಗ ಅದೇ ಗಂಗಮ್ಮ ಇದು ಮೆರವಣಿಗೆ ಇದ್ದಲ್ಲ, ಚಿಕ್ಕ ಮಗ ಅಲ್ಲಿಗೆ ಹೋಗಿದ್ದಾನೆ. ದೊಡ್ಡವನು ಬೆಳಗ್ಗೆನೇ ಬೇಗ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ. ಈ ಥರ ಎಲ್ಲ ಆಗ್ತಾ ಇದೆ. ಇವಾಗ ನಾನು ಇಲ್ಲಿ ಬಂದಿದ್ದೀನಿ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ. ಇವರು ಬೆಳಗ್ಗೆನೇ ಬರ್ತಾರೆ ಅಂದರೆ ಹೇಳ್ತಾರೆ. ಮದುವೆ ಒಂದು 4 ಸೀರೆಗಳಿದ್ದಾವೆ, ಅವನ್ನು ನಾಳೆ ಸಾಯಂಕಾಲದವರೆಗೂ ಕೊಡ್ತೀನಿ ಅಂತ ಹೇಳಿದೆ. ಅದೂ ಕೊಡಬೇಕಾಗತ್ತೆ ಮದುವೆದು. ಇನ್ನು ನೆಕ್ಸ್ಟು ಈ ಥರ ಎಲ್ಲನೂ ಬಂದು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನು ಬೇರೆಯವರೆಲ್ಲನೂ ಸೋಮವಾರ ಕೊಡಬೇಕು ಅಂತ ಹೇಳಿದರು. ಯಾಕೋ ಆಗ್ತಾಯಿಲ್ಲ ಫ್ರೆಂಡ್ಸ್, ಕುತ್ಕೊಂಡಕ್ಕೇನೆ ಆ ಥರ ಆಗಿದೆ. ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಈಗ ಸದ್ಯಕ್ಕೆ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಇವು ಡಿಸೈನ್ ಏನೂ ಇಲ್ಲ ಫ್ರೆಂಡ್ಸ್, ಪ್ಲೈನ್ ಏನೇ ಸ್ಟಿಚ್ ಮಾಡೋದು, ಅದಕ್ಕೋಸ್ಕರ ಬೇಗನೆ ಸ್ಟಿಚ್ ಮಾಡ್ಬೋದು ಅಂತ. ಇದು ಎತ್ಕೊಂಡಿರೋದು ಬ್ಯಾಕ್ ಹುಕ್ಸು ಸ್ಟಿಚ್ ಮಾಡಬೇಕು ಅಂತ ಹೇಳಿದರು. ಅದು ಮತ್ತು ಇನ್ನು ಮಿಕ್ಕ ಎಲ್ಲನೂ ನಾರ್ಮಲ್. ಈ ಬ್ಯಾಕ್ ಹುಕ್ಸ್ ಆದ್ರೂ ನಾರ್ಮಲ್ ಇದೆ. ಹೌದು ಫ್ರೆಂಡ್ಸ್, ಕೆಲವೊಬ್ಬರು ನೋಡಿ, ಇವಾಗ ದಾರ ಇದ್ರೆ ಉಳಿಯೋದು ಅಂತಾರ, ಏನು ಇರಲ್ವಲ್ಲ. ದಾರ ಏನಕ್ಕೆ ಉಳಿಯುತ್ತೆ,
ನಿಮಗೆ ಬಟ್ಟೆ ಆಗೋಗಿ ಮಿಕ್ಕಿರ್ತಾವಲ್ಲ ಆ ಥರ ದಾರದ ರೀಲ್ಗಳಿದ್ರೆ ಕೊಡಿ, ನಮ್ಗೆ ಹೂವು ಕಟ್ಕೋಬೇಕು ಅಂತ ಹೇಳ್ತಾರೆ. ನೋಡಿ ಈ ಥರ ಎಲ್ಲನೂ ಆಗೋಗುತ್ತೆ. ಏನಕ್ಕೆ ಮಿಕ್ಕತ್ತೆ? ಇವಾಗ ನಾವು ಸ್ವಲ್ಪ ಆದರೂ ಇದ್ರೂ ಉಕ್ಸೋಗೆ ಹಾಕ್ಕೊಳ್ಳೋಕೆ ಈ ಥರ ಎಲ್ಲನೂ ಆಗ್ಬಿಡುತ್ತಲ್ವ, ಈ ಥರ ಇರುತ್ತೆ. ಸ್ವಲ್ಪ ಇರುತ್ತೆ ನೋಡಿ, ಕೊಡಿ ಅಂತ ಹೇಳ್ತಾರೆ. ನೋಡಿ ಈ ಥರ ಇದನ್ನೇ ಬಿಸಾಕೋದು, ನಾವು ದಾರ ಇರೋದನ್ನು ಬಿಸಾಕೋಕ್ಕಾಗತ್ತಾ? ಆ ಥರ ಕೇಳ್ತಾರೆ ಫ್ರೆಂಡ್ಸ್. ಅವ್ರಿಗೆ ಏನು ಅಂತ ನಾನು ಆನ್ಸರ್ ಮಾಡೋದು. ನೋಡಿ ಇದು ಲಾಸ್ಟ್ವರೆಗೂ ಇದು ಮಾಡಿದ್ದೀನಿ. ನೋಡಿ ಈ ಥರ ಇಷ್ಟು ಇದ್ರೂ ಯಾವುದಕ್ಕಾದ್ರೂ ಒಂದಕ್ಕಾಗತ್ತಲ್ಲ, ಈ ಥರ ಇರೋವನ್ನ ಕೊಡಬೇಕು ಅನ್ನೋದವರು. ಇದನ್ನು ಇವಾಗ ಬಿಸಾಕೋಕ್ಕಾಗತ್ತಾ? ಇಲ್ವಲ್ಲ, ಏನಕ್ಕಾದ್ರೂ ಯೂಸ್ ಮಾಡ್ಬೋದು. ಆ ಥರ ಕೇಳ್ತಾರೆ. ಇಬ್ಬರು ಕೇಳಿದ್ರು ಅದೇ ಥರನೇ. ನೋಡಿ ಇದು ಖಾಲಿ ಇದೆ, ಈ ಥರ ಬಿಸಾಕೋದು. ಆ ಥರ ಬಿಸಾಕೋಕ್ಕಾಗತ್ತಾ? ಆ ಥರ ಅವ್ರಿಗೆ ಏನು ಹೇಳೋದು ನಾನು? ಕೊಡಬೇಕು ಅಂತಾನೆ ಕೊಡಬಾರ್ದು ಅಂತಾನೆ. ನಾವೂ ದುಡ್ಡು ಕೊಟ್ಟು ಎಲ್ಲ ತಗೊಂಬರೋದು. ಒಂದಿನ ಕೂಡ ಗ್ಯಾಪ್ ಕೊಡ್ದಿರ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ವಿಡಿಯೋಗಳು. ಈ ನಡುವೆ ವಿಡಿಯೋಗಳೆಲ್ಲನೂ ಹಿಂದಿನ ದಿನದ ವಿಡಿಯೋಗಳೇ ಯಾವಾಗಲೂ ಕಂಟಿನ್ಯೂ ಆಗಿ ಆಗ್ತಾ ಇರೋವಂಥದ್ದು. ಯಾಕಂದರೆ ಮೊದಲು ತೆಗೆದಿದ್ದ ವಿಡಿಯೋಗಳೆಲ್ಲ ಮೆಮರಿ ಕಾರ್ಡಲ್ಲಿತ್ತು, ಅದು ಏನೋ ಬ್ಲಾಕ್ ಆಗಿ ಏನೋ ಹೋಯಿತು, ಅದಕ್ಕೋಸ್ಕರ ಆಗ್ತಾಯಿದ್ದೀನಿ. ಮೊನ್ನೆ ಒಂದಿನ ಶನಿವಾರ ಒಂದಿನ ಗ್ಯಾಪ್ ಕೊಟ್ಬಿಟ್ಟೆ. ಇವತ್ತು ಭಾನುವಾರನೂ ಹಾಕಿದ್ದೀನಿ. ಹಾಗೆ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ. ಅಂದರೆ ಈ ಬಟ್ಟೆ ಸ್ಟಿಚಿಂಗ್ ಮಾಡೋದ್ರಲ್ಲಿ ಅರ್ಜೆಂಟ್ ಇರ್ತಾವಲ್ಲ, ಆವಾಗ ಅದೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಅದು ಇದ್ದೋಗುತ್ತೆ. ಯಾವತ್ತಿದ್ರೂ ನಾನು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಇದನ್ನು ಬ್ಯಾಕ್ ಹುಕ್ಸು ಬ್ಲೌಸ್ ಸ್ಟಿಚ್ ಮಾಡಬೇಕು. ಈಗಾಗಲೇ ಈ ಹಿಂದಿನ ವಿಡಿಯೋಗಳೆಲ್ಲ ಹಾಕಿದ್ದೀನಿ ನಾನು, ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ಲೈನಿಂಗ್ ಬ್ಲೌಸು ಮತ್ತು ಲೈನಿಂಗ್ ಹಾಕಿ ಒಂದು ಬ್ಲೌಸು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇರೋವರು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಈಸಿಯಾಗೆ ಸ್ಟಿಚ್ ಮಾಡ್ಕೋಬೋದು. ಅರ್ಥ ಆಗೋ ಥರ ಇದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲನೂ ವಿಡಿಯೋಗಳು ನೋಡಿಕೊಂಡೆ ಎಲ್ಲನೂ ಕಲ್ತ್ಕೊತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದರೆ ಅರ್ಥ ಆಗದೇ ಇದ್ದರೆ ಒಂದ್ಸಲ 2 ಸಲ ನೋಡಿದ್ರೆ ಅದೇ ಅರ್ಥ ಆಗುತ್ತೆ, ಟಚ್ ಇರೋವರೆಗೆ. ಆ ಥರ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಬೇಕಾದರೆ ನನಗೆ ತಿಳಿದಿದ್ದು ಮಾತ್ರ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಹೇಳ್ದಲ್ವ ಫ್ರೆಂಡ್ಸ್, ನಂದು ಬ್ರದರ್ ಅಂತ ಹೇಳ್ಬಿಟ್ಟು ಮಿಷನ್ ಹೆಸರು. ಒಬ್ಬ ಸಿಸ್ಟರ್ ಕಾಮೆಂಟ್ ಮಾಡಿದರು ನೋಡಿ, ನನ್ನ ಮಿಷನ್ನು ಇದೆ ಬ್ರದರ್ ಅಂತ ಹೇಳ್ಬಿಟ್ಟು ನನ್ನ ಮಿಷನ್ ಹೆಸರು. ಇದು ಬಂದ್ಬಿಟ್ಟು ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಾರ್ಮೆಂಟ್ಸಲ್ಲಿ ಎಲ್ಲನೂ ಯೂಸ್ ಮಾಡ್ತಾರೆ ಅಲ್ವ ಫ್ರೆಂಡ್ಸ್, ಆ ಥರದ್ದು. ಬೇಗ ಅದು ನೆನಪಾಗಲಿಲ್ಲ, ಅದಕ್ಕೆ ಥರ ಮಾಡ್ತಾ ಇದ್ದೀನಿ. ಹೇಗೋ ನಮ್ಮ ಅಕ್ಕ ತಗೊಂಡ್ಲು, ಅವ್ರಿಗೆ ಅವ್ರಿಗೂ ಯೂಸ್ ಆಗುತ್ತೆ, ಅವ್ರಿಗೆ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿರೋದ್ರಿಂದ ಇಷ್ಟು ಇದು ಮಾಡ್ತೀನಿ. ಅದರಲ್ಲೂ ಸ್ಟಿಚ್ ಮಾಡ್ತಾಯಿದ್ದೆ. ಅದೇ ಸ್ವಲ್ಪ ಲೇಟು. ಅದು ಚಿಕ್ಕ ಮಿಷನ್ ಅಲ್ವಾ, ಮಿಷನ್ ಹಾಕ್ಕೊಂಡಿದ್ರು ಅದು ಬೇಗ ಎಲ್ಲನೂ ಲೂಸ್ ಆಗಿ ಹೋಗ್ತಾಯಿತ್ತು. ಚಕ್ರ ಅನ್ನೋದು, ವೀಲ್ ಅನ್ನೋದು ಅದರಲ್ಲಿ
ಸ್ವಲ್ಪ ಲೇಟಾಗಿ ಹೊಲಿಬೇಕಾಗಿತ್ತು. ಆದ್ರೂ ಅದರಲ್ಲೂ ಒಂದೊಂದು ಟೈಮು ಕೂತ್ಕೊಂಡ್ರೆ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದೆ ಕೂತ್ಕೊಂಡ್ರೆ, ಒಂದು ಟೈಮ್ಗೆ ಪ್ಲೈನ್ ಬ್ಲೌಸಸ್ಸು 7-8 ಆ ಥರನೂ ಸ್ಟಿಚ್ ಮಾಡಿದ್ದೀನಿ. ಅದೇ ಇದರಲ್ಲೂ ಫಾಸ್ಟು ಇದೆ. ಇವಾಗ ಇದರಲ್ಲಿ ಸ್ಟಿಚ್ ಮಾಡಿ ಅದರಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋದ್ರೆ ಎಷ್ಟು ಸ್ಲೋ ಅನ್ಸ್ಬಿಡುತ್ತೆ. ಹೆಂಗೋ ನಮ್ಮ ಅಕ್ಕನ ಇದರಿಂದ ನನಗೆ ಮಿಷನ್ ಅನ್ನೋದು ಬಂತು. ಅಂದರೆ ಅಮೌಂಟ್ ಕೊಟ್ಟಿದ್ರೂ ಅವರು ಅಮೌಂಟ್ ನಾನೇ ಕೊಟ್ಟರು, ಅವರು ಕೊಟ್ಟರು, ಯಾರೇ ಕೊಟ್ಟಿದ್ರೂ ಅಷ್ಟು ಮಾತ್ರ ಕೊಟ್ರಲ್ವಾ ಆ ಥರ. ಆ ಟೈಮ್ಗೆ ಇಬ್ಬರು ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ನೆನಪಾಗಿ ಕೊಟ್ಟಿದ್ದಾರಲ್ವ, ಅದೇ ಒಂದು ದೊಡ್ಡ ಗಿಫ್ಟ್. ಸಾಟರ್ಡೇ ವ್ಲಾಗು ಬರೋದು ಆಗಲಿಲ್ಲ ಫ್ರೆಂಡ್ಸ್. ಸಾಯಂಕಾಲ ಆದರೂ ಎಡಿಟ್ ಮಾಡಿ ಹಾಕೋಣ ಬಿಡು ಅಂತೇಳಿ ಅಂದ್ಕೊಂಬಿಟ್ಟೆ, ನೈಟಲ್ಲಿ ಹಾಕೋಣ ಅಂತ. ನೈಟಲ್ಲಿ ಇನ್ನು ಅದು ಮಾಡು ಇದು ಮಾಡು ಅದು ಇದು ಅಂತ ಹೇಳ್ಬಿಟ್ಟು ಟೈಮ್ ಆಗೋಯ್ತಾ, ಅದಕ್ಕೆ ಹಾಕೋಕ್ಕಾಗಲಿಲ್ಲ. ಅವತ್ತೂ ಬಿಡಬಾರ್ದು, ಹಾಕಬೇಕು ಅಂತೇಳಿ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಅವತ್ತು ಇನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದೇ ಕೆಲಸ. ಮೊದಲನೇ ಶನಿವಾರ ಆಗಿರೋದ್ರಿಂದ, ಮೊದಲನೇ ಶ್ರಾವಣ ಮಾಸದ ಶನಿವಾರ ಆಗಿರೋದ್ರಿಂದ ಆ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಪೆಂಡಿಂಗು ಇದ್ದು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು 2:27 ಆ ಥರ ಆಗಿದೆ. ಇನ್ನೇನು ಇವಾಗ ಎಲ್ಲ ಬ್ಲೌಸ್ ಅಂದರೆ 3 ಬ್ಲೌಸ್ನ ಸ್ಟಿಚ್ ಮಾಡಿದ್ದಾಯಿತು. ಒಂದು ಸ್ಯಾರಿಗೆ ಫಾಲ್ಸ್ ಹೊಲಿದು ಇನ್ನೊಂದು ಇನ್ನು 3 ಬ್ಲೌಸ್ನ ಸ್ಟಿಚ್ ಮಾಡಿದೆ. ಹುಕ್ಸ್ ಎಲ್ಲ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಟೈಮ್ ಆಯಿತು, ಮತ್ತು 5:30ಗೆಲ್ಲ ಎದ್ದೇಳಬೇಕಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಅವರು ಬಟ್ಟೆನಲ್ಲೇ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಬಟ್ಟೆನಲ್ಲೇ ಕೊಟ್ಟಿದ್ದೀನಿ. ಈ ಥರ ಅದಕ್ಕೆ ರೋಸ್ ಥರ ಇವುಗಳನ್ನ ಸಿಂಪಲ್ಲಾಗಿಯೇ ಹಾಕಿದ್ದೀನಿ. ಇದಕ್ಕೆ ಒಂದು ಲೇಸ್ ಹಾಕಿದ್ದೀನಿ. ಎಲ್ಲಕ್ಕೂ ಪ್ಲೈನ್ ಬ್ಲೌಸ್, ಸುಮ್ಮನೆ ನೆಕ್ಕಿಗೆ ಅಂತ ಹೇಳ್ಬಿಟ್ಟು ಲೇಸ್ ಹಾಕಿದ್ದೀನಿ. ಇದೊಂದು ಮತ್ತು ಇದೊಂದು ನಾಳೆ ಇದ್ದಾವೆ ಫ್ರೆಂಡ್ಸ್. ನಾಳೆ 2 ಡಿಸೈನ್ ಬ್ಲೌಸು, ಒಂದು ಪ್ಲೈನ್ ಒಂದು ಪ್ಲೈನು, ಒಂದು ಬೋಟ್ ನೆಕ್ ಇಟ್ಟು ಹೊಲಿಯೋದು, ಆ ಥರ ಇದ್ದಾವೆ. ನಾಳೆ ಸಾಯಂಕಾಲದ ಹೊತ್ತಿಗೆಲ್ಲನೂ ಸ್ಟಿಚ್ ಮಾಡಬೇಕು. ಇನ್ನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿ ಇದನ್ನು ಅಷ್ಟೇ ಸೇಮು ಅದೇ ಥರನೇ ರವಂಡು, ಮತ್ತು ಅದು ಬಟ್ಟೆನಲ್ಲಿನೇ ಈ ಥರ ಇದು ಇಟ್ಟಿದ್ದೀನಿ. ಇವೆರಡು ಒಂದೇ ಥರ. ಇದು ಬಂದ್ಬಿಟ್ಟು ಬ್ಯಾಕ್ ಹುಕ್ಸು. ಇದ್ರದ್ದೇ ಸ್ಯಾರಿ ಇದೆ, ಅದಕ್ಕೆ ಫಾಲ್ಸ್ ಎಲ್ಲ ಹೊಲ್ದಿತ್ತು. ನೋಡಿ ಇದು ಬಂದ್ಬಿಟ್ಟು ಬ್ಯಾಕ್ ಹುಕ್ಸು. ಶೇಪು ಒಂಥರ ಟ್ರಯಾಂಗಲ್ ಶೇಪು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಥ್ರೆಡ್ ಇದರಲ್ಲೇ ಇಟ್ಟಿದ್ದೀನಿ, ಬಟ್ಟೆನಲ್ಲೇ. ನೋಡಿ ಇದು ಫ್ರಂಟ್ಗೆ ಒಂದು ಲೇಸು, ಇದಕ್ಕೂ ಲೇಸ್ ಹಾಕಿ ಇಟ್ಟಿದ್ದೀನಿ. ಇಷ್ಟೇ. ಇನ್ನು ಇದರ ಸ್ಯಾರಿಗೂ ಫಾಲ್ಸ್ ಹೊಲಿದು ಇಟ್ಬಿಟ್ಟಿದ್ದೀನಿ. ಇನ್ನೇನು ಹೋಗಿ ಮಲ್ಕೊಳ್ಳೋಣ ಫ್ರೆಂಡ್ಸ್, ಟೈಮ್ ಆಗೋಯ್ತು. ರಾತ್ರಿನೂ ಅಷ್ಟೇ ಕಟ್ ಮಾಡಿಕೊಂಡು ಇದ್ದೆ. ನೋಡಿ ಈ 3 ಇವತ್ತು ಸ್ಟಿಚ್ ಮಾಡಿ ಇತ್ತು. ಅಂದರೆ ಇವತ್ತು ಅಂದರೆ ಇವಾಗ
ಎಷ್ಟೊತ್ತಿಗೆ 11 o'clock ಏನೋ ಬಂದಿದ್ದಿತ್ತಲ್ವ, ನಾನು ವಿಡಿಯೋ ಆನ್ ಮಾಡಿದ್ದು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಇನ್ನು ಹೋಗಿ ಮಲ್ಕೊಂಬಿಡೋಣ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಹಾಗೆ ಯಾವ ಥರ ವಿಡಿಯೋಸು ನಿಮಗೆ ಬೇಕು ಅಂತಲೂ ಕಾಮೆಂಟ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೇಳೋವಂಥ ವಿಡಿಯೋಸು ಅಂದರೆ ಬ್ಲೌಸ್ ಡಿಸೈನ್ಸು, ಕುಚ್ಚು ಡಿಸೈನ್ಸು, ನಾರ್ಮಲ್ ಲಾಗ್ಸು ಈ ಥರ ಎಲ್ಲ ಇರ್ತಾವಲ್ಲ ಅವುಗಳನ್ನ, ಅಡುಗೆ ಈ ಥರ ಎಲ್ಲನೂ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಆ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಮಾಡೋಕ್ಕೆ ಯಾವ ಥರ ಎಲ್ಲ ಮಾಡ್ಬೋದು, ಏನು ಹೇಗೆ ಅಂತ ನನ್ನ ಚಾನಲಲ್ಲಿ ಸುಮಾರು ವಿಡಿಯೋಗಳು ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ ನೋಡ್ಕೊಂಬನ್ನಿ. ಒಂದು 7 ಟೈಪ್ ಆಫ್ ಸೀರೆ ಉಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಕಳಶಕ್ಕೆ ಸೀರೆ ಉಡೋದು, ಹಾಗೆ ದೀಪಸ್ತಂಭಗಳಿಗೆ ಸೀರೆ ಉಡೋದು, ಈ ಥರ ಎಲ್ಲ ಲೋಟಸ್ಸು, ಕಾಸಿನ ಸರ ಎಲ್ಲ ವರಮಹಾಲಕ್ಷ್ಮಿಗೆ ಸಂಬಂಧಿಸಿರೋ ಎಲ್ಲ ಟೈಪ್ಗೂ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬನವ್ರು ನಾನು ಚೆನ್ನಾಗಿ ರೆಡಿ ಮಾಡ್ಕೋಬೋದು ಆ ಥರ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗಿ ಮಾಡ್ಕೊಂಬಿಡೋಣ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದ್ರೂ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎಲ್ಲನೂ. ಮತ್ತೆ ಬೆಳಗ್ಗೆ ಸಿಗೋಣ. ಅಲ್ಲಿವರೆಗೂ ಗುಡ್ ನೈಟ್.